ನಮಸ್ಕಾರ ಮಕ್ಕಳೇ, ಇದು ಗಣಿತ 6ನೇ ತರಗತಿ ಭಾಗ 1. ಈಗ ನಿಮಗೆ ಅಧ್ಯಾಯ 4 ರೇಖಾಗಣಿತ ಮೂಲಭೂತ ಅಂಶಗಳು ಬೇಸಿಕ್ ಜಾಮೆಟ್ರಿಕಲ್ ಐಡಿಯಾಸ್ ಈ ಪಾಠದಲ್ಲಿ 95ನೇ ಪುಟದಲ್ಲಿ ಚತುರ್ಭುಜಗಳ ಬಗ್ಗೆ ಇದೆ. ಈಗ ಅದ್ರ ಬಗ್ಗೆ ಸುಲಭವಾಗಿ ತಿಳ್ಕೊಳ್ಳೋಣ. ಈಗ ಇಲ್ಲಿ ಪಕ್ಕದಲ್ಲಿ ಚಿತ್ರ ಇದೆ. ಇದರಲ್ಲಿ ಎಷ್ಟು ಭುಜಗಳಿದಾವೆ ನೋಡ್ರಿ, ಬಾಹುಗಳಿದಾವೆ. 1 2 3 4 4 ಬಾಹುಗಳುಳ್ಳ ಬಹುಭುಜಾಕೃತಿಯೇ ಚತುರ್ಭುಜ. 4 ಬಾಹುಗಳು ಅಂದರೆ 4 ಸೈಡ್ಸ್ ಇರ್ತಕ್ಕಂಥ ಒಂದು ಆಕೃತಿಯೇ ಬಹುಭುಜಾಕೃತಿಯೇ ಚತುರ್ಭುಜ. ಇದು 4 ಬಾಹುಗಳು ಮತ್ತು 4 ಕೋನಗಳನ್ನು ಹೊಂದಿದೆ. ಇದಕ್ಕೆ 4 ಬಾಹುಗಳಿದಾವೆ, 4 ಕೋನಗಳಿದಾವೆ ನೋಡ್ರಿ. ಇದು ಕೋನ, ಇದು ಕೋನ, ಇದು ಕೋನ, ಇದು ಕೋನ, 4 ಕೋನಗಳಿದಾವೆ. ತ್ರಿಭುಜದಲ್ಲಿರುವಂತೆ ನೀವು ಅದರಲ್ಲಿ ಒಳ ವಲಯನೂ ಇದೆ, ಹೊರ ವಲಯದು ಇದೆ. ತ್ರಿಭುಜದಲ್ಲಿ ಒಳಗಿರ್ತಕ್ಕಂಥ ಬಿಂದು, ಇದು ಹೊರಗಿರ್ತಕ್ಕಂಥ ಬಿಂದು. ಇದರಲ್ಲೂ ಅಷ್ಟೇ ಒಳ ವಲಯ ಹೊರ ವಲಯ ಇದೆ. ವೃತ್ತೀಯವಾಗಿ ಶೃಂಗಗಳನ್ನು ಹೆಸರಿಸುವುದನ್ನು ಗಮನಿಸಿ. ಈಗ ವೃತ್ತೀಯ ಅಂದರೆ ಈ ಎ ಬಿ ಸಿ ಡಿ ಹಿಂಗೆ ವೃತ್ತಾಕಾರವಾಗಿ ನಾವು ಎ ಬಿ ಸಿ ಡಿಯನ್ನು ಗುರುತಿಸಿದ್ದೀವಿ, ಶೃಂಗಗಳನ್ನು ನಾವು ಗುರುತಿಸಿದ್ದೀವಿ. ಶೃಂಗ ಅಂದರೆ 2 ರೇಖೆಗಳು ಬಂದು ಸೇರಿರ್ತಕ್ಕಂಥ ಪಾಯಿಂಟನ್ನೇ, ಬಿಂದುವನ್ನೇ ನಾವು ಶೃಂಗ ಅಂತ ಕರಿತೀವಿ. ಈಗ ಚತುರ್ಭುಜ ಎ ಬಿ ಸಿ ಡಿ, ಚತುರ್ಭುಜ ಎ ಬಿ ಸಿ ಡಿ ಅಂದರೆ ಅದು ಇದೇ ಎ ಬಿ ಸಿ, ಚತುರ್ಭುಜ ಎ ಬಿ ಸಿ ಡಿ. ಇದರಲ್ಲಿ ಯಾವ ಬಾಹುಗಳಿದಾವೆ? 4 ಬಾಹುಗಳು ನೋಡ್ರಿ. ಎ ಬಿ ಬಾಹು, ಎ ಬಿ ಬಾಹು, ಬಿ ಸಿ ಬಾಹು, ಆಮೇಲೆ ಸಿ ಡಿ ಬಾಹು ಅಥವಾ ಡಿ ಸಿ ಬಾಹು, ಎ ಡಿ ಬಾಹು ನೋಡ್ರಿ. ಎ ಬಿ ಬಾಹು, ಬಿ ಸಿ ಬಾಹು, ಸಿ ಡಿ ಬಾಹು, ಡಿ ಎ ಬಾಹುಗಳನ್ನು ಹೊಂದಿವೆ. ಇದಕ್ಕೆ 4 ಕೋನಗಳಿದಾವೆ. ಎ ಕೋನ, ಬಿ ಕೋನ, ಸಿ ಕೋನ, ಡಿ ಕೋನ. ಇದನ್ನು ಓದೋಕ್ಕೆ ಹೆಂಗೆ ಓದಬೇಕು? ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ ಅಂತ ಓದಬಹುದು. ಅಥವಾ ಎ ಕೋನ, ಬಿ ಕೋನ, ಸಿ ಕೋನ, ಡಿ ಕೋನ ಅಂತನಾದರೂ ಓದಬಹುದು. ಈಗ ಇಲ್ಲಿ 2 ಚತುರ್ಭುಜಗಳಿದಾವೆ. ಇದು ಚತುರ್ಭುಜ ಹೆಸರೇನು? ಪಿ ಕ್ಯೂ ಆರ್ ಎಸ್. ಇದು ಚತುರ್ಭುಜದ ಹೆಸರೇನು? ಪಿ ಕ್ಯೂ. ಇಲ್ಲಿ ಪಿ ಕ್ಯೂ ಇಲ್ಲಿದೆ, ಆರ್ ಎಸ್. ಇದು ಚತುರ್ಭುಜ ಪಿ ಕ್ಯೂ ಆರ್ ಎಸ್ ಆಗಿದೆಯೇ? ಅಲ್ಲ, ಇದು ಪಿ ಎಸ್ ಕ್ಯೂ ಆರ್. ಇದು ಪಿ ಎಸ್ ಕ್ಯೂ ಆರ್ ತ್ರಿಭುಜ ಆಗಿದೆ. ಈಗ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಅಂತ, ಇದು ಚತುರ್ಭುಜ ಎಲ್ಲಿದೆ? ಇದು ಎ ಬಿ ಸಿ ಡಿ. ಈ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಮತ್ತು ಬಿ ಸಿ ಪಾರ್ಶ್ವ ಬಾಹುಗಳಾಗಿವೆ ನೋಡ್ರಿ. ಎ ಬಿ ಬಿ ಸಿ ಇವು ಪಾರ್ಶ್ವ ಅಂದರೆ ಅಕ್ಕಪಕ್ಕದ ಬಾಹುಗಳು. ನೀವು ನಿಮ್ಮ ಮನೆ ಅಕ್ಕಪಕ್ಕ ಮನೆಗಳಿಲ್ವಾ? ಅಕ್ಕಪಕ್ಕದ ಮನೆ ಹೆಂಗಿರ್ತಾರೆ? ಹತ್ರ ಇರ್ತಾರೆ. ಆ ರೀತಿ ಇವು ಹತ್ರ ಇದ್ದಾವೆ. ಇವೆರಡನ್ನ ಪಾರ್ಶ್ವ ಬಾಹುಗಳು ಅಂತ ಕರೀತಾರೆ. ಬೇರೆ ಜೊತೆ ಪಾರ್ಶ್ವ ಬಾಹುಗಳನ್ನು ನೀವು ಬರೆಯಬಹುದೇ? ಹೌದು, ಬರಿಬಹುದು. ಈಗ ಇವೆರಡು ಪಾರ್ಶ್ವ ಬಾಹುಗಳು, ಆಮೇಲೆ ಇವೆರಡು ಪಾರ್ಶ್ವ ಬಾಹುಗಳು. ಇವುಗಳ ಹೆಸರೇನು? ಬಿ ಸಿ ಮತ್ತು ಡಿ ಸಿ. ಇವೆರಡು ಪಾರ್ಶ್ವ ಬಾಹುಗಳು. ಮತ್ತು ಡಿ ಸಿ ಮತ್ತು ಡಿ ಎ ಇವೆರಡು ಪಾರ್ಶ್ವ ಬಾಹುಗಳು. ಆಮೇಲೆ ಎ ಡಿ ಮತ್ತು ಎ ಬಿ ಇವೆರಡು ಪಾರ್ಶ್ವ ಬಾಹುಗಳು. ಪಾರ್ಶ್ವ ಬಾಹುಗಳು ಅಂದರೆ ಪಕ್ಕದಲ್ಲಿರೋವು ಅಂತ. ನೆಕ್ಸ್ಟ್ ಎ ಬಿ ಮತ್ತು ಡಿ ಸಿ ಬಾಹುಗಳು ನೋಡ್ರಿ. ಎ ಬಿ ಮತ್ತು ಡಿ ಸಿ ಬಾಹುಗಳು ಅಭಿಮುಖ ಬಾಹುಗಳು, ಅಂದರೆ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಬಾಹುಗಳು. ಇವು ಅಭಿಮುಖ ಬಾಹುಗಳು ಅಂತಾರೆ. ಯಾವ್ಯಾವು? ಎ ಬಿ ಮತ್ತು ಡಿ ಸಿ ಬಾಹುಗಳು ಅಭಿಮುಖ ಬಾಹುಗಳು. ಇನ್ನಿತರ ಅಭಿಮುಖ ಬಾಹುಗಳನ್ನು ಹೆಸರಿಸಿ. ಇವೆರಡನ್ನು ಬಿಟ್ಟರೆ ಮತ್ತೆ ಇವೆರಡು ಅಭಿಮುಖ ಬಾಹುಗಳಾಗ್ತವೆ. ಎ ಡಿ ಅಥವಾ ಡಿ ಎ ಅಂತನಾದರೂ ಬರ್ಬೋದು. ಎ ಡಿ ಬಾಹು ಮತ್ತು ಬಿ ಸಿ ಬಾಹುಗಳು ಇವು ಎಂತಹ ಬಾಹುಗಳು? ಇವು ಅಭಿಮುಖ ಬಾಹುಗಳು. 2 ನಮೂನೆ ಬಾಹುಗಳು ನೀವು ನೆನಪಿಟ್ಕೊಂಡಿರ್ಬೇಕು. ಒಂದು ಪಾರ್ಶ್ವ ಬಾಹು, ಇನ್ನೊಂದು ಅಭಿಮುಖ ಬಾಹು. ಪಾರ್ಶ್ವ ಅಂದರೆ ಪಕ್ಕದಲ್ಲಿರತಕ್ಕಂಥವು, ಅಭಿಮುಖ ಅಂದರೆ ಆಪೋಸಿಟ್ ಇರ್ತಕ್ಕಂಥವು. ನೆಕ್ಸ್ಟ್ ಕೋನ ಎ ಮತ್ತು ಕೋನ ಸಿ. ಕೋನ ಎ ಎಲ್ಲಿದೆ? ಕೋನ ಎ ಇದು, ಕೋನ ಸಿ. ಇವು ಎಂಥ ಕೋನಗಳು ನೋಡ್ರಿ? ಅಭಿಮುಖ ಕೋನಗಳು. ಅಭಿಮುಖ ಕೋನಗಳು ಅಂದರೆ ಆಪೋಸಿಟ್ ಕೋನಗಳು. ಹಾಗೆಯೇ ಇನ್ನು ಉಳಿದವ್ಯಾವು? ಇದು ಡಿ ಮತ್ತು ಬಿ. ಇವು ಕೂಡ ಅಭಿಮುಖ ಕೋನಗಳು. ಈಗ ಸ್ವಾಭಾವಿಕವಾಗಿ ನಾವು ಅಕ್ಕಪಕ್ಕದಲ್ಲಿರೋದ್ರಿಂದ ಎ ಮತ್ತು ಬಿಗಳನ್ನು ನಾವು ಎಂಥ ಕೋನಗಳು ಅಂತ ಕರಿಬೋದು? ಪಕ್ಕದಲ್ಲಿರೋದ್ರಿಂದ ಪಾರ್ಶ್ವ ಕೋನಗಳು ಅಂತ ಕರಿಬೋದು. ಇವೆರಡು, ಹೌದಾ? ಇವೆರಡನ್ನ ಅಭಿಮುಖ ಕೋನಗಳು ಅಂತ ಕರೀತಾರೆ. ಈಗ ನೀವು ಇತರ ಪಾರ್ಶ್ವ ಕೋನಗಳನ್ನು ಪಟ್ಟಿ ಮಾಡಬಹುದು. ಈಗ ಎ ಬಿ ಪಾರ್ಶ್ವಕೋನ, ಆಮೇಲೆ
ಬಿ ಸಿ ಪಾರ್ಶ್ವಕೋನ, ಬಿ ಮತ್ತು ಸಿ, ಆಮೇಲೆ ಸಿ ಮತ್ತು ಡಿ, ಆಮೇಲೆ ಡಿ ಮತ್ತು ಎ ಅಕ್ಕಪಕ್ಕದವು ಕೋನಗಳು. ಭಾಳ ಸುಲಭ ಮಕ್ಕಳೇ, ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಈ ಒಂದು ವಿಡಿಯೋನ ಕೇಳಿ, ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಆಮೇಲೆ ಈ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಅಭ್ಯಾಸ 4.5 ಮಾಡ್ತೀನಿ. ನೀವು ಈ ಒಂದು ಟೈಮನ್ನು, ನೀವು ಲಾಕ್ಡೌನಲ್ಲಿ ಈ ಟೈಮನ್ನು ನೀವು ಓದ್ಕೊಳ್ಳೋಕ್ಕೆ ಹೆಚ್ಚು ಕೊಡಿ ಮಕ್ಕಳೇ.